ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಟೈಮ್ ಅನ್ನೋದು ಬಂದರೆ ಹುಲಿ ಅಂತಿದ್ದವರು ಕೂಡ ಇಲಿ ಅಂತ ಆಗಿಬಿಡ್ತಾರೆ. ಸಮಯ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಬದಲಾವಣೆಗೆ ತಂದು ಬಿಡುತ್ತೆ. ನೋಡಿ, ಇದೇ ಬಂಗಾಳದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಒಂದು ಘಟನೆ ನೆನಪು ಮಾಡ್ಕೊಳ್ಳಿ. ಸ್ಥಳ ಮಹಜೂರು ಮಾಡಿದಂಥ ಜಾಗಗಳನ್ನು ರಾತ್ರೋರಾತ್ರಿ ನುಗ್ಗಿ ಧ್ವಂಸ ಮಾಡಿ ಅಲ್ಲಿದ್ದಂಥ ಸಾಕ್ಷಿಗಳನ್ನು ನಾಶ ಮಾಡಿ ಅಲ್ಲಿನ ಡೀನ್ ಅಂದರೆ ಅಲ್ಲಿನ ಆಡಳಿತಾಧಿಕಾರಿಗಳನ್ನು, ಅದೇ ವೈದ್ಯಕೀಯ ಆಸ್ಪತ್ರೆಯ ಆಡಳಿತಾಧಿಕಾರಿಗಳನ್ನು ಕೂಡ ತೆರೆಮರೆಯಲ್ಲಿ ರಕ್ಷಣೆ ಮಾಡಿದಂಥವ್ರು ಇದೇ ದೀದಿ ಏನೆಲ್ಲ ಕುತಂತ್ರಗಳನ್ನು ಮಾಡಿದ್ರು. ತಮ್ಮದೇ ಆದಂತಹ ದಾದಾಗಿರಿ ದರ್ಪವನ್ನು ಮಾಡಿ ಅವರದ್ದೇ ಆದಂಥ ರೌಡಿಗಳ ಪುಂಡ್ರ ಗುಂಪನ್ನು ಬಿಟ್ಟು ಆ ಒಂದು ಸಾಕ್ಷ್ಯ ನಾಶವನ್ನು ಮಾಡಲಿಕ್ಕೆ ಏನೆಲ್ಲ ಮಾಡಿದ್ರು ಅಂತ ದೀದಿ ದಾದಾಗಿರಿಯನ್ನು ಸುವೇಂದು ಅಧಿಕಾರಿ ಕೂಡ ಹತ್ತಿರದಿಂದಲೇ ಕಂಡವರಲ್ವಾ. ಹಾಗಾಗಿ ಬಂಗಾಳದಲ್ಲಿ ದೀದಿಗೆ ಒಂದು ಕಡೆ ಕೂರೋದಕ್ಕೂ ಕೂಡ ಬಿಡ್ತಾಯಿಲ್ಲ. ಅಕ್ಷರಶಃ ದೀದಿ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. TMC ಕಚೇರಿಗಳನ್ನೆಲ್ಲವನ್ನೂ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ತಮ್ಮದೇ ಕಚೇರಿಗಳಲ್ಲೂ ಕೂಡ ದೀದಿ ಅವರಿಗೆ ಕೂರೋಕ್ಕೆ ಒಂದು ಚೇರ್ ಕೂಡ ಇಲ್ಲದಂತಾಗ್ಬಿಟ್ಟಿದೆ. ಆ ಮಟ್ಟಿಗೆ ನಾಶ ಆಗಿ ಹೋಗಿರೋದು ಅವರ ಕಚೇರಿಗಳು. ನೋಡಿ, 90 ಲಕ್ಷ ಫೇಕ್ ವೋಟರ್ಸ್ಗಳನ್ನು ತಮ್ಮ ಲಾಭಕ್ಕೋಸ್ಕರ ಮಮತಾ ಸಾಕಿ ಬೆಳೆಸಿದ್ದಕ್ಕೆ ಇವತ್ತು ದೊಡ್ಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ನೋಡಿ, ಇದು ವೋಟ್ ಇದ್ದವರು, ಇನ್ನು ID ಕಾರ್ಡ್ ಇಲ್ಲದೆ, ವೋಟ್ ಕಾರ್ಡ್ ಇಲ್ಲದೆ ಬಂಗಾಳದಲ್ಲಿ ಅದೆಷ್ಟು ಲಕ್ಷ ಜನ ಅಕ್ರಮವಾಗಿ ನುಸುಳುಕೋರಿದ್ದಾರೋ ಯಾರಿಗೊತ್ತು. ಅವ್ರನ್ನೆಲ್ಲರೂ ಕೂಡ ಉಟ್ಟ ಬಟ್ಟೆಯಲ್ಲೇ ಬಾಂಗ್ಲಾಗೆ ಅಟ್ಟಲಿಕ್ಕೆ ದೊಡ್ಡ ಪ್ಲ್ಯಾನ್ ಕೂಡ ಸಿದ್ಧವಾಗಿದೆ. ನೋಡಿ, ಈಗಾಗಲೇ ನೆನೆಗುದಿಗೆ ಬಿದ್ದಿದ್ದಂಥ ಬಂಗಾಳ ಗಡಿ ತಂತಿಬೇಲಿ ನಿರ್ಮಾಣಕ್ಕೆ ಬೇಕಾಗಿದ್ದಂಥ 105 ಎಕರೆಯನ್ನು ಕೇವಲ 45 ದಿನಗಳಲ್ಲಿ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗೆ ಅಧಿಕಾರಿಗಳಿಗೂ ಕೂಡ ಆ ಥರದ ಒಂದು ಆದೇಶವನ್ನು ತಾಕೀತು ಮಾಡಿರ್ತಕ್ಕಂಥ ಬಂಗಾಳದ CM ಸುವೇಂದು ಅಧಿಕಾರಿ ಇನ್ನು ಮುಂದೆ ಬಾಂಗ್ಲಾಗೆ ಅಸಲಿ ಬಂಗಾಳ ಹೇಗಿರುತ್ತೆ ಅನ್ನೋ ಸೂಚನೆಯಂತೂ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಈ ಮುಳ್ಳು ತಂತಿ ಬೇಲಿಗಳೆಲ್ಲ ನಾವೆಲ್ಲ ಎದುರೋದಿಲ್ಲ ಅಂತ ಢಾಕಾದಿಂದ ಕಬೀರ್ ಅವರು ತಿರುಗೇಟ್ ಕೊಟ್ಟಿರ್ಬೋದು. ಆದರೆ ರಾಷ್ಟ್ರೀಯತೆ ಭದ್ರತೆಯ ದೃಷ್ಟಿಯಲ್ಲಿ ಇವೆಲ್ಲ ಖಡಕ್ ನಿರ್ಧಾರಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ನೋಡಿ, ಇದೀಗ ಇಡೀ ಪಶ್ಚಿಮ ಬಂಗಾಳದ ತುಂಬೆಲ್ಲ ಬುಲ್ಡೋಜರ್ಗಳು ಓಡಾಡಲಿಕ್ಕೆ ಶುರುವಾಗ್ಬಿಟ್ಟಿದೆ. ಯಾವೆಲ್ಲ ಅಕ್ರಮ ಕಟ್ಟಡಗಳಿದೆಯೋ ಯಾರ ಮುಲಾಜಿಲ್ಲದೆ ಧ್ವಂಸ ಮಾಡಲಿಕ್ಕೆ ಸುವೇಂದು ಆದೇಶವನ್ನು ಕೊಟ್ಟಿದ್ದಾರೆ. ನಿಮಗೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬುಲ್ಡೋಜರ್ ಅಸ್ತ್ರ ಪ್ರಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಯೋಗಿ ಆದಿತ್ಯನಾಥ್, ಅದೇ ಅಸ್ತ್ರವನ್ನು ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರಯೋಗ ಮಾಡಲಾಗ್ತಾ ಇದೆ. ಇಡೀ ಕೋಲ್ಕತ್ತಾದಾದ್ಯಂತ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಯಾವ ಕಟ್ಟಡವನ್ನು ಕೂಡ ಬಿಡದಂತೆ ನೆಲಸಮ ಮಾಡಲಿಕ್ಕೆ ಬುಲ್ಡೋಜರ್ ಆಪರೇಷನ್ ಶುರುವಾಗಬಿಟ್ಟಿದೆ. ಪ್ರಮುಖವಾಗಿ ಈಗ ಆರಂಭದಲ್ಲಿ ಕಸ್ಬಾ, ತಿಲ್ಜಲ ಮತ್ತು ಮೋಮಿನ್ಪುರ ಮತ್ತು ಇಕ್ಬಾಲ್ಪುರದಂಥ ಸಿಟಿಗಳಲ್ಲಿ ಈಗಾಗಲೇ ಬುಲ್ಡೋಜರ್ಗಳು ಓಡಾಡ್ತಾ ಇದ್ದರೆ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳ ಮಾಲೀಕರ ಎದೆಯಲ್ಲಿ ಭಯ ಶುರುವಾಗಿರೋದು. ಆರಂಭದಲ್ಲಿ ಟೋಪ್ಸಿಯಾದಲ್ಲಿರ್ತಕ್ಕಂಥ ತಿಲ್ಜಲ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಇತ್ತೀಚೆಗೆ ಬೆಂಕಿಯಿಂದ ಹಾನಿಗೊಳಗಾದಂಥ ಚರ್ಮದ ಫ್ಯಾಕ್ಟ್ರಿ, ಅದನ್ನು ಈಗ ಮೊದಲು ಟಾರ್ಗೆಟ್ ಮಾಡಿರೋದು. ಕೇವಲ ಒಂದು ದಿನದ ಹಿಂದೆ ಈ ಫ್ಯಾಕ್ಟ್ರಿ ಬೆಂಕಿಗೆ ಆಹುತಿಗಾಗಿ 2 ಸಾವನ್ನಪ್ಪಿದ್ರು. ಹಲವಾರು ಮಂದಿಗೆ ಗಾಯಗಳು ಕೂಡ ಆಗಿದ್ವು. ಹೆಚ್ಚಾಗಿ ಈ ಫ್ಯಾಕ್ಟ್ರಿಯಲ್ಲಿ ಒಂದು ಅಗ್ನಿ ಸುರಕ್ಷತಾ ಕ್ರಮಗಳಿರಲಿಲ್ಲ, ಅಧಿಕೃತವಾದಂಥ ಅನುಮೋದನೆಯನ್ನು ಪಡೆದಿರಲಿಲ್ಲ, ಅಕ್ರಮ ಬಾಹಿರವಾಗಿ ಫ್ಯಾಕ್ಟ್ರಿ ರನ್ ಆಗ್ತಾಯಿತ್ತು. ಕಾರ್ಖಾನೆ ಮಾಲೀಕರು ಜಾಫರ್ ನಿಶಾರ್ ಸೇರಿದಂತೆ 2 ಕೂಡ ಕಾರ್ಖಾನೆಗೆ ಸಂಬಂಧಪಟ್ಟವ್ರನ್ನ ಪೊಲೀಸರು ಮುಲಾಜಿಲ್ಲದೆ ಬಂಧಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಆ ಕಾರ್ಖಾನೆಯ ಬಹುಮಹಡಿ ಕಟ್ಟಡವನ್ನು ಬುಲ್ಡೋಜರ್ ನುಗ್ಗಿಸಿ ಧ್ವಂಸ ಮಾಡಲಾಗಿದೆ. ಅಕ್ರಮ ಕಾರ್ಖಾನೆಗಳಿಗೆ ಈಗಾಗಲೇ ವಿದ್ಯುತ್ ಸರಬರಾಜನ್ನು ಕೂಡ ಶಾಶ್ವತವಾಗಿ ಕಡಿತಗೊಳಿಸುವಂತೆ ಸುವೇಂದು ಅಧಿಕಾರಿ ಆ ಸ್ಥಳದಲ್ಲೇ ಆರ್ಡ್ರ್ ಪಾಸ್ ಮಾಡಿಬಿಟ್ರು. ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಒಂದು ಡೈರೆಕ್ಷನ್ ಕೂಡ ಕೊಟ್ಟರು. ಕೇವಲ ವಿದ್ಯುತ್ ಸರಬರಾಜನ್ನು ನಿಲ್ಲಿಸೋದಲ್ಲ, ನೀರಿನ ಸಂಪರ್ಕಗಳನ್ನು ಕೂಡ ಕಡಿತಗೊಳಿಸುವಂತೆ ಅಲ್ಲೇ ಇದ್ದಂಥ ನಾಗರಿಕ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ಈ ಕಾರ್ಖಾನೆಯಲ್ಲಿ ಯಾವುದಾದ್ರೂ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆಯಾ ಅದನ್ನು ಕೂಡ ನೀವು ತನಿಖೆ ಮಾಡಬೇಕು ಅಂತ ಕೋಲ್ಕತ್ತಾ ಪೊಲೀಸರಿಗೂ ಕೂಡ ನಿರ್ದೇಶನಗಳನ್ನು ಕೊಟ್ಟರು. ಒಂದು ದಿನದೊಳಗೆ ಈ ಥರದ ಅಪಾಯಕಾರಿ ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳನ್ನು ಕೆಡವಲಿಕ್ಕೆ ಪುರಸಭೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟರು. ಅದನ್ನು ಮಾಡಿ ಪ್ರೂವ್ ಮಾಡಿ ತೋರಿಸಿದರು. ಕೇವಲ ಇವತ್ತಿಗೆ ನಿಲ್ಲೋದಿಲ್ಲ, ಇದು ನಿರಂತರವಾಗಿರುತ್ತೆ ಅಂತ.
ಸ್ನೇಹಿತರೆ, ಇದೀಗ ಅನಿವಾರ್ಯವಾಗಿ ಮಮತಾ ಬ್ಯಾನರ್ಜಿಯವರು ಮತ್ತೆ ಕಲ್ಕತ್ತಾ ಹೈಕೋರ್ಟ್ ಮೆಟ್ಲೇರುವಂಥ ಪರಿಸ್ಥಿತಿ ಬಂದಿರೋದು. ಇವೆಲ್ಲ ಪರಿಣಾಮಗಳನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡ್ತಾ ಇರ್ತಕ್ಕಂಥ ಘಟನೆಗಳನ್ನು ನೋಡಿ ಎಲ್ಲೋ ಒಂದು ಕಡೆ ಮಮತಾ ಬ್ಯಾನರ್ಜಿಯವರಿಗೆ ಎದೆಯಲ್ಲಿ ನಡುಕ ಹುಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಬಂಗಾಳದಲ್ಲಿ BJP ಅಧಿಕಾರ ಬಂದ ರಾತ್ರಿಯೇ TMC ಕಚೇರಿಗಳಿಗೆ ಬುಲ್ಡೋಜರ್ನ ನುಗ್ಗಿಸಿ BJP ಈಗ ಅದನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಹಾಗಾದರೆ ಅಂತ. ಒಟ್ಟಾರೆ ಈಗಾಗಲೇ 150ರಿಂದ 160 TMC ಪಕ್ಷದ ಕಚೇರಿಗಳನ್ನು ಧ್ವಂಸ ಮಾಡಲಾಗಿದೆ. ಅದು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಅನ್ನೋದನ್ನು BJP ಸಮರ್ಥನೆ ಮಾಡ್ಕೊಳ್ತಾ ಇರೋದು. ಇದು ಮಮತಾ ಬ್ಯಾನರ್ಜಿಯವರಿಗೆ ಆತಂಕನೋ ಅಥವಾ ಮುಂದೆ ಭವಿಷ್ಯದಲ್ಲಿ ಬಂಗಾಳ ಕೈತಪ್ಪು ಹೋಗುತ್ತೆ ಅನ್ನೋ ಭೀತಿಯೋ ಗೊತ್ತಾಗ್ತಾ ಇಲ್ಲ. ಮೈಲಾಡ್ ದಯವಿಟ್ಟು ಬಂಗಾಳವನ್ನು ಕಾಪಾಡಿ ಅಂತ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. 2ನೇ ಬಾರಿ ಕೋರ್ಟ್ ಮೆಟ್ಲೇ ಇರ್ತಾ ಇರೋದು. ಆದರೆ ಮೊದಲ ಬಾರಿ ಅವರು ವಾದ ಮಾಡಿದ್ದು ಕರಿಕೋಟನ್ನು ಧರಿಸಿ ಕಣ್ಣು ಕುಕ್ಕದಂಥ ಮಮತಾ ಬ್ಯಾನರ್ಜಿ 2ನೇ ಬಾರಿಗೆ ಕೋರ್ಟ್ನಲ್ಲಿ ವಕೀಲಿಕೆ ಮಾಡಿದ್ರು. ನೋಡಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿ ಹಾಕ್ಕೊಂಡಿದ್ರು. ಅದರ ಸಂಬಂಧವಾಗಿ ಕೋಲ್ಕತ್ತಾ ಕೋರ್ಟ್ಗೂ ಕೂಡ ಬಂದಿದ್ದರು. ಮಮತಾ ಬ್ಯಾನರ್ಜಿ ಅವರು ಹೇಳೋ ಪ್ರಕಾರ ರಾಜ್ಯದಲ್ಲಿ ಚುನಾವಣೆಯ ನಂತರ ಭಾರೀ ಹಿಂಸಾಚಾರ ನಡೀತಿದೆ ಸ್ವಾಮಿ ಅಂತ ಮೈಲಾಡ್ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಂಡ್ರು ಜಡ್ಜ್ಗಳಿಗೆ. ಗುರುವಾರ ಅಂದರೆ ಇವತ್ತು ವಕೀಲರ ಕಪ್ಪು ಕೋಟನ್ನು ಧರಿಸಿ ಕೋಲ್ಕತ್ತಾ ಕೋರ್ಟ್ಗೆ ಹಾಜರಾಗಿ ಅಲ್ಲಿದ್ದಂಥ ಎಲ್ಲ ವಕೀಲರನ್ನು ಕೂಡ ಗಮನ ಸೆಳೆದರು. ನೋಡಿ, ನಾನಿಲ್ಲಿ ವಕೀಲೆಯಾಗಿ ಈ ಪ್ರಕರಣದಲ್ಲಿ ಹೋರಾಡ್ತಾ ಇದ್ದೀನಿ. ಹೈಕೋರ್ಟ್ನಲ್ಲಿ ಇದು ನನ್ನ ಮೊದಲ ಹಾಜರಾತಿ. ಗೌರವಾನ್ವಿತ ನ್ಯಾಯಾಧೀಶರಿಗೆ ನನ್ನ ನಮನಗಳು ಅಂತ ಮಾತನ್ನು ಶುರು ಮಾಡಿಕೊಂಡ್ರು. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ TMC ಕಾರ್ಯಕರ್ತರ ಮೇಲೆ, ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಇದು ಪಶ್ಚಿಮ ಬಂಗಾಳ, ಇದು ಬುಲ್ಡೋಜರ್ ರಾಜ್ಯ ಅಲ್ಲ, ಉತ್ತರ ಪ್ರದೇಶ ಅಲ್ಲ. ಇಷ್ಟೇ ಅಲ್ಲದೆ ಕೋಲ್ಕತ್ತಾದ 400 ವರ್ಷಗಳಷ್ಟು ಹಳೆಯದಾದ ಪರಂಪರೆಯ ಹಾಗ ಮಾರುಕಟ್ಟೆಯ ಮೇಲೂ ಕೂಡ ಯಾವಾಗ ಮತದಾನದ ನಂತರ ಬುಲ್ಡೋಜರ್ ಹತ್ತಿಸೋದನ್ನು ನೀವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀರಿ. ಇಲ್ಲಿ ಒಂದು ಕಾನೂನಿನ ಅಡಿಯಲ್ಲಿ ಆಡಳಿತ ನಡೀತಾ ಇರೋದು, ಆದರೆ ಮನೆ ಅಂಗಡಿಗಳನ್ನು ಧ್ವಂಸ ಮಾಡ್ತಾ ಇರೋದು ಖಂಡನೀಯ ಅಂತೇಳಿ BJPಯನ್ನು ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ಕೊಳ್ತಾ ಹೇಳಿದ್ರು. ನೋಡಿ, BA ಮಾಡಿದ್ದಾರೆ, MA ಮಾಡಿದ್ದಾರೆ, B.Ed ಆಗಿದೆ, LLB ಕೂಡ ಮಾಡಿರೋದ್ರಿಂದ ಅವರಿಗೆ ವಕೀಲಿಕೆ ಗೊತ್ತು. ಹಾಗಾಗಿ ಅವರೇ ಸ್ವತಃ ಕೋರ್ಟ್ಗೆ ಆಗಮಿಸಿ ಇವತ್ತು ವಾದವನ್ನು ಮಂಡಿಸಿದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಿಂಸಾಚಾರ ನಡೀತಾ ಇದ್ದರೂ ಕೂಡ ಪೊಲೀಸ್ನವರು ಒಂದು FIRನ ಹಾಕ್ಕೊಳ್ತಾ ಇಲ್ಲ, ಯಾಕೆ ಅಂತಲೂ ಕೂಡ ಆರೋಪ ಮಾಡಿದ್ರು. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದ ನಂತರ ಪೊಲೀಸ್ನವರೇ ನಿದ್ದೆ ಮಾಡ್ತಾ ಇದ್ದಾರಾ? ಯಾಕೆ ಕೆಲಸ ಮಾಡ್ತಾ ಇಲ್ಲ? ನನಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಭಯ ಆಗ್ತಾ ಇದೆ. ಅಪರಾಧ ನಡೆದ ಮೇಲೆ ತನಿಖೆ ಮಾಡಬೇಕಾಗಿತ್ತು. ಇದೇ ಹಾಗು ಮಾರುಕಟ್ಟೆಯಲ್ಲಿ, ಪ್ರಸಿದ್ಧ ಮಾರುಕಟ್ಟೆಯಲ್ಲಿ ಬುಲ್ಡೋಜರ್ನ ನುಗ್ಗಿಸಿ ಅನೇಕ TMC ಕಚೇರಿನ ನೆಲಸಮ ಮಾಡಿದ ಮೇಲೆ ಒಂದು ತನಿಖೆ ಕೂಡ ನಡೀಲಿಲ್ಲ, ಇನ್ವೆಸ್ಟಿಗೇಷನ್ ಕೂಡ ಆಗಲೇ ಇಲ್ಲ ಅಂತ. ನೋಡಿ, ಅವರವರ ಸರ್ಕಾರದಲ್ಲಿ ಅವರೆಲ್ಲರೂ ಕೂಡ ಪೊಲೀಸ್ ಇರಬಹುದು, ಅವರ ಶಾಸಕಾಂಗ ಅಧಿಕಾರದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲೂ ಕೂಡ ಅವರ ದರ್ಪ ನಡೆಯುತ್ತೆ. ಇವನ್ ಅದು ಒಂದು ಇತಿಮಿತಿಯಲ್ಲಿ ಇರಬೇಕು. ನೋಡಿ, ಇಲ್ಲಿಯವರೆಗೂ ಕೂಡ ಒಂದು ಮಮತಾ ಬ್ಯಾನರ್ಜಿ ಅವ್ರದ್ದಾಗಿತ್ತು. ಈಗ BJP ಬಂದಿದೆ, ಅನಿವಾರ್ಯವಾಗಿ ಅದನ್ನು ಸಹಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಒಂದು ಪ್ರಜಾಪ್ರಭುತ್ವದ ಒಂದು ಸಾರ್ವಭೌಮತ್ವವನ್ನು ಬಳಸ್ಕೊಂಡು ದುರ್ಬಳಕೆ ಮಾಡಿಕೊಳ್ಬಾರ್ದು ಅನ್ನೋದಷ್ಟೇ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಸಂಗತಿ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿಯವರು ಯಾವ ಮಟ್ಟಿಗೆ ಗೋಳಾಡ್ತಾ ಇದ್ರು ಇವತ್ತು ಕೋರ್ಟ್ ಮುಂದೆ ಅಂದರೆ, ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ದೂರನ್ನು ದಾಖಲಿಸಲಿಕ್ಕೆ ಪೊಲೀಸ್ ಠಾಣೆಗಳಿಗೆ ಹೋಗಲಿಕ್ಕೂ ಕೂಡ ನನಗೆ ಸಾಧ್ಯವಾಗ್ತಾ ಇಲ್ಲ. ಆನ್ಲೈನ್ ಮೋಡನ್ನು ನಾನು ಅವಲಂಬಿಸ್ತಾ ಇದ್ದೀನಿ ಅಂತ ಮಮತಾ ಬ್ಯಾನರ್ಜಿಯವರು ಆರೋಪ ಮಾಡಿದ್ರು. ಇಲ್ಲಿವರೆಗೂ CM ಆಗಿದ್ದಂತಹ ಮಮತಾ ಬ್ಯಾನರ್ಜಿಯವರ ಬಾಯಲ್ಲಿ ಈ ಥರದ ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಅಂದರೆ ನೋಡಿ ಪರಿಸ್ಥಿತಿ ಬಂಗಾಳದಲ್ಲಿ ಹೇಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಕಾಲಾಯ ತಸ್ಮೈ ನಮಃ ಅಂತ. ಕಾಲಕ್ಕೆ ಎಲ್ಲರೂ ಕೂಡ ತಲೆಬಾಗಲೇಬೇಕು. ಇಟ್ ಈಸ್ ಅ ಸರ್ಕಲ್, ಅದು ತಿರುಗ್ತಾ ಇರುತ್ತೆ. ಮೇಲಿದ್ದವ್ರು ಕೆಳಗೆ ಬರಬೇಕಾಗತ್ತೆ, ಕೆಳಗಿದ್ದವ್ರು ಮೇಲೆ ಬರಬೇಕಾಗತ್ತೆ. ಅಹಂಕಾರ, ದರ್ಪ, ದವಲತ್ತು ಅವುಗಳನ್ನು ಪಕ್ಕಕ್ಕಿಟ್ಟರೆ ಅಧಿಕಾರವನ್ನು ಕಳೆದುಕೊಂಡಾಗಲೂ ಕೂಡ ಅವ್ರು ರಾಜರಂತ ಇರಬಹುದು. ಅದಕ್ಕೆ ಹೇಳಿದ್ದು ನಾನು, ಹುಲಿ ಅಂತಿದ್ದವ್ರು ಇವತ್ತು ಇಲಿ ಅಂತ ಆಗಿಬಿಟ್ಟಿದ್ದಾರೆ ಅಂತ, ಅಧಿಕಾರ ಕೈ ತಪ್ಪು ಹೋಗಿದ್ದರಿಂದ. ನಾವು ಉತ್ತರ ಪ್ರದೇಶದಲ್ಲ, ಪಶ್ಚಿಮ ಬಂಗಾಳದಲ್ಲಿ ವಾಸ ಮಾಡ್ತಾ ಇರೋದು ಈ ಬುಲ್ಡೋಜರ್ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಅಂತ ಒತ್ತಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ತಾ ಇದ್ರು. ಕೋರ್ಟ್ ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಪಶ್ಚಿಮ ಬಂಗಾಳದಲ್ಲಿ ಇನ್ನು ಮುಂದೆ ಅಂತ. ಒಟ್ಟಾರೆಯಾಗಿ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ಗಳಿದ್ರು ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.